ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿ ಆಗಿರುವಂಥ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ. ಏನು ಅಂದರೆ, ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರು ಅಥವಾ ತಿದ್ದುಪಡಿ ಯಾರಾದರೂ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರು ಅಂಥವ್ರಿಗೆಲ್ಲ ಭರ್ಜರಿ ಅವಕಾಶ ಕೊಟ್ಟಿದ್ದಾರೆ. 2 ದಿನಗಳ ಕಾಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಅರ್ಜಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಯಾವ ಡೇಟು, ಯಾವ ಟೈಮು, ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಈಗ ಹೊಸದಾಗಿ ಅರ್ಜಿ ಏನಾದರೂ ನೀವು ಸಲ್ಲಿಸ್ತಿದ್ದೀರಾ ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟಾಗಿರಬೇಕು. ಯಾವುದೇ ಥರದ ಡೇಟಾ ಮಿಸ್ ಮ್ಯಾಚ್ ಆಗಿರಬಾರ್ದು. ಅರ್ಥ ಆಯ್ತಾ? ಈಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಕ್ಯಾಸ್ಟ್ ಇನ್ಕಮಲ್ಲಿ ಏನು ಹೆಸರಿದೆಯೋ ಎಲ್ಲ ಒಂದೇ ಥರ ಇದ್ದರೆ ತುಂಬ ಉತ್ತಮ. ಅದೇ ರೀತಿ ನೆಕ್ಸ್ಟು 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ಕಂಪಲ್ಸರಿ ಕಡ್ಡಾಯವಾಗಿ ಇರಲೇಬೇಕು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಆಧಾರ್ ಕಾರ್ಡಿಗೆ ಲಿಂಕ್ ಮೊಬೈಲ್ ನಂಬರ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ಮೊಬೈಲ್ ನಂಬರನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಚೇಂಜ್ ಮಾಡಿಸ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ರೇಷನ್ ಕಾರ್ಡ್ ಮಾಡೋದಕ್ಕೆ ಸಾಧ್ಯ, 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ. ಇಲ್ಲಾಂದರೆ ಹೆಬ್ಬೆಟ್ ತೊಗೊಳ್ಳೋದಿಲ್ಲ ಅವ್ರದ್ದು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಈ ರೇಷನ್ ಕಾರ್ಡು ಹೊಸದಾಗಿ ಯಾವ ಟೈಮ್ನಲ್ಲಿ ಬಿಡ್ತಾರೆ, ಯಾವ ಡೇಟ್ನಲ್ಲಿ ಬಿಡ್ತಾರೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರ. ಅದಕ್ಕಿಂತ ಮುಂಚೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಎಲ್ಲಿ ಬಿಡ್ತಾರೆ, ಯಾವ ಸೈಬರ್ಗಳಲ್ಲಿ ಬಿಡ್ತಾರೆ, ಎಲ್ಲಿಗೆ ನಾವು ವಿಸಿಟ್ ಮಾಡಿದ್ರೆ ಉತ್ತಮ, ಆದರೆ ಎಲ್ಲಿ ಸರ್ವರ್ಗಳು ಸಿಗುತ್ತೆ, ಎಲ್ಲಿ ಸರ್ವರ್ಗಳು ಸಿಗೋದಿಲ್ಲ, ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ ಮೇಯ್ನಾಗಿ ದಯವಿಟ್ಟು ಈ ವಿಡಿಯೋನ ಯಾರೂ ಸಹ ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು, ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಎಲ್ಲಿ, ಯಾವಾಗ, ಯಾವ ಟೈಮ್ನಲ್ಲಿ, ಯಾವ ಡೇಟ್ನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ಗಳು ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಆನಂತರ ನೆಕ್ಸ್ಟು ನೀವು ಎಲ್ಲೆಲ್ಲಿ ಒಂದು ಈ ಸರ್ವರ್ಗೆ ಅವೈಲೇಬಲ್ ಇರ್ತದೆ ಅಂದರೆ ಮೇಯ್ನಾಗಿ ಪಬ್ಲಿಕ್ ಲಾಗಿನ್ನಲ್ಲೂ ಸಹ ಬಿಡ್ತಾರೆ. ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ಅದೇ ರೀತಿ ಎಲ್ಲ ಕಡೆಯೂ ಸಹ ಒಂದು ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಅರ್ಥ ಆಯ್ತಾ? ಪಬ್ಲಿಕ್ ಲಾಗಿನ್ನಲ್ಲೂ 100% ಬಿಟ್ಟೇ ಬಿಡ್ತಾರೆ. ನೀವು ಪಬ್ಲಿಕ್ ಲಾಗಿನ್ನಲ್ಲೂ ಸಹ ಸೈಬರ್ ಅವರು ಆಗಿದ್ದರೆ ನೀವು ಯೂಸನ್ನು ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಪಬ್ಲಿಕ್ ಲಾಗಿಂದು ಲಿಂಕ್ ಗೊತ್ತಿಲ್ಲ ಅಂದರೆ, ಲಿಂಕ್ ಇಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡಿ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ದಯವಿಟ್ಟು ಆ ಲಿಂಕನ್ನು ಬಳಕೆ ಮಾಡಿಕೊಂಡು ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ. ಇಲ್ಲ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಏಕೆಂದರೆ ಲಿಂಕ್ ಸಿಗೋದಿಲ್ಲ ಇಮಿಡಿಯೇಟ್ಲಿ. ಇದು ಒಂದು ದೊಡ್ಡ ಮೇಜರ್ ಸಮಸ್ಯೆ ಆಗಿದೆ. ಅದೇ ರೀತಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ನೀವು ಅರ್ಜಿ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ OTP ಮೂಲಕನಾದರೂ ಮಾಡ್ಬೋದು. ಇಲ್ಲಾಂದರೆ ಬಯೋಮೆಟ್ರಿಕ್ ಹೆಬ್ಬೆಟ್ ಆದರೂ ಇಟ್ಬಿಟ್ಟು ರೇಷನ್ ಕಾರ್ಡನ್ನು ಮಾಡ್ಬೋದು. ಬಟ್ OTP ಮೂಲಕ ಮಾಡೋದಾದರೆ ದಯವಿಟ್ಟು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸುಮ್ಮನೆ ಟೈಮ್ ವೇಸ್ಟು. ಅದಾಯ್ತಾ? OTP ಮೂಲಕ ರೇಷನ್ ಕಾರ್ಡ್ ಮಾಡ್ಕೊಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟು. ಏನು ಅಂದರೆ BPL ಕಾರ್ಡಲ್ಲಿ ಹೆಬ್ಬೆಟ್ಟು 3 ಸರಿ ಫೇಲ್ ಮಾಡಬೇಕಾಗುತ್ತೆ, ಅಲ್ಲೇ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಸರ್ವರ್ ಇದ್ರೆ ಏನು ಸಮಸ್ಯೆ ಆಗಲ್ಲ. ಸರ್ವರ್ ಇಲ್ಲ ಅಂದರೆ ದಯವಿಟ್ಟು ಮೇಜರ್ ಪ್ರಾಬ್ಲಮ್ ಆಗಿಬಿಡ್ತದೆ. ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸೋರು ತುಂಬ ಉತ್ತಮ ಅಂತ ಹೇಳ್ಬೋದು. ಯಾವ ಟೈಮ್ನಲ್ಲಿ ಯಾವ ಡೇಟಲ್ಲಿ ಬಿಡ್ತಾರೆ ಅಂದರೆ, ಹೊಸದಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಮೇಯ್ನಾಗಿ ನಿಮಗೆ ಬಿಡುವಂಥದ್ದು 8ನೇ ತಾರೀಕು ಅಂದರೆ ಇವತ್ತಿನ ದಿನ ನಿಮಗೆ ಒಂದು 10ರಿಂದ ಹಿಡಿದು 12 ಗಂಟೆ ತನಕ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂಥವ್ರಿಗೆ ಭರ್ಜರಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಂದರೆ ಮೇಯ್ನಾಗಿ ಅದೇ ಇವತ್ತೇ, ಬಟ್ ತಿದ್ದುಪಡಿ ಟೈಮಿಂಗ್ಸ್ ಬೇರೆ ಬೇರೆ ಇರ್ತದೆ. 10ರಿಂದ 12 ಹೊಸ ರೇಷನ್ ಕಾರ್ಡ್ ಆದರೆ 12ರಿಂದ ಒಂದು 2 ಗಂಟೆ ತನಕ ಫಸ್ಟು ಸರ್ವರ್ ಇರ್ತದೆ ತಿದ್ದುಪಡಿದು. ಅದೇ ರೀತಿ ನೆಕ್ಸ್ಟು ಒಂದು 2ನೇ ಸರ್ವರು ಯಾವಾಗಿರ್ತದೆ ಅಂದರೆ 2ರಿಂದ 4 ಗಂಟೆ ತನಕ 2ನೇ ಸರ್ವರ್ ಇದ್ದರೆ, 3ನೇ ಸರ್ವರು 4ರಿಂದ 6 ಗಂಟೆ ತನಕ 3ನೇ ಸರ್ವರ್ ಇರ್ತದೆ. ಅರ್ಥ ಆಯ್ತಾ? ಇವತ್ತು ಹಬ್ಬ, ಗೌರ್ಮೆಂಟ್ ರಜೆ, ಸರ್ವರ್ ಸಿಕ್ಕಾಪಟ್ಟೆ ಇರ್ತದೆ ಅಂತ ಯಾರೂ ಊಹೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಗೌರ್ಮೆಂಟ್ ರಜೆ ಇದ್ರೂ ಅಷ್ಟೇ, ಎಂಥದ್ದು ಇದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಸರ್ವರ್ ಅಂತೂ ಇಶ್ಯೂ ಬಂದೇ ಬರ್ತದೆ. ಯಾಕೆಂದರೆ ಅಟ್ ಎ ಟೈಮ್ ಎಲ್ಲರೂ ಒಂದೇ ಸರಿ ಅಪ್ಲಿಕೇಶನ್ಗಳನ್ನು ಸ್ಟಾರ್ಟ್ ಮಾಡಿದ್ರೆ ಸರ್ವರ್ ಇಶ್ಯೂ ಆಗೋದು ಸರ್ವೇ ಸಾಮಾನ್ಯ. ದಯವಿಟ್ಟು ಈ ಟೈಮಿಂಗ್ಸನ್ನು ಫಾಲೋ ಮಾಡಿ. ನೀವು ಕೂಡಲೇ ಇಮಿಡಿಯೇಟ್ಲಿ ನಿಮ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಹೊಸದಾಗಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದರೆ ದಯವಿಟ್ಟು ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಕೂಡಲೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಹೊಸದಾಗಿ ಅರ್ಜಿ ಆಗಿರ್ಬೋದು, ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಥರ ಸಮಸ್ಯೆಗಳಿದ್ರೆ ಕೂಡಲೇ ಮೇಜರಾಗಿ ನೀವು ಸಾಲ್ವ್ ಮಾಡ್ಕೊಳ್ಬೋದು. ನೀವೇನಾದರೂ ಇನ್ನೂ ಡಾಕ್ಯುಮೆಂಟ್ಸ್ಗಳು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟು ಡೇಟಾ ಕರೆಕ್ಟಾಗಿರಬೇಕು. ಅರ್ಥ ಆಯ್ತಾ? ಏನು ಡೇಟಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ಹೆಸರು ಇವೆಲ್ಲ ಕರೆಕ್ಟಾಗಿದ್ದರೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಾಂದರೆ ಈಗ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ಥರ ಒಂದು ರೇಷನ್ ಕಾರ್ಡಲ್ಲಿ ಬರುವಂಥ ಒಂದು ಸಾಧ್ಯತೆಗಳಿರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ರೇಷನ್ ಕಾರ್ಡು ಹೊಸದಾಗಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಅಥವಾ ಆ್ಯಡ್ ಮಾಡಿಸ್ಕೊಳ್ಳೋದಾಗಿರ್ಬೋದು, KYC ಆಗಿರ್ಬೋದು, ಏನಾದರೂ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ ಮಾತ್ರ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಅದನ್ನು ಕರೆಕ್ಷನ್ಸ್ ಮಾಡಿಸ್ಕೊಂಡೆ ಆಮೇಲೆ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ?
ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳೋದಕ್ಕೆ ಇಚ್ಛಿಸ್ತಿದ್ದೀರೋ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಡಲೇಬೇಕು, ಅರ್ಥ ಆಯ್ತಾ. ಇದು ತುಂಬ ಇಂಪಾರ್ಟೆಂಟ್, ಲೈಟಾಗಿ ತೊಗೊಳ್ಬೇಡಿ. ಯಾಕೆಂದರೆ ನಿಮ್ಮ ಹತ್ರದಲ್ಲಿರೋ ನಿಮ್ಮ ಊರುಗಳಲ್ಲಿ ಇರುವಂಥ ಒಂದು ಸೊಸೈಟಿ ಕೋಡ್ ನಿಮ್ಗೆ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋರು ಏನು ಮಾಡ್ತೀರ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡು ಒಂದು ಫೋಟೋನೋ ಒಂದು ಜೆರಾಕ್ಸೋ ಇಸ್ಕೊಂಡೋಗಿ, ಯಾಕೆ ಅಂದರೆ ಅದರಲ್ಲಿ ಒಂದು ಸೊಸೈಟಿ ಕೋಡನ್ನು ಕೊಟ್ಟಿರ್ತಾರೆ. ಆ ಸೊಸೈಟಿ ಕೋಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಫಾಲೋ ಮಾಡಿ ಎಲ್ಲರೂ, ಅರ್ಥ ಆಯ್ತಾ. ಸೊಸೈಟಿ ಕೋಡ್ ನೀವು ತೊಗೊಂಡು ಹೋಗಿಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ, ಅರ್ಥ ಆಯ್ತಾ. ಯಾವ ಕೆಲಸನೂ ಕರೆಕ್ಟಾಗಿ ಆಗೋದಿಲ್ಲ. ಅಕಸ್ಮಾತ್ ಅಲ್ಲಿ ಹುಡಿಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಿಮಗೆ ಟೈಮ್ ಅರ್ಧ ವೇಸ್ಟ್ ಆಗಿಬಿಡುತ್ತೆ. ಅಕಸ್ಮಾತ್ ಸರ್ವರ್ ಇಶ್ಯೂ ಇದ್ದರೆ ಹೆವಿ ಫೇಸ್ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬರ್ತದೆ. ನೀವೇನು ಮಾಡ್ತೀರ ಅಂದರೆ ಕೂಡಲೇ ದಯವಿಟ್ಟು ಒಂದು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಕ್ಕಪಕ್ಕದ ಮನೆಯವ್ರದ್ದು ಯಾರ್ದಾದ್ರೂ ರೇಷನ್ ಕಾರ್ಡ್ ಫೋಟೋ ಆಗಲಿ ಒಂದು ಜೆರಾಕ್ಸ್ ಆಗಲಿ ತೊಗೊಂಡೋಗ್ರಿ. ಅದರಲ್ಲಿ ಒಂದು ಸೊಸೈಟಿ ಕೋಡ್ ಇರ್ತದೆ. ಆ ಕೋಡನ್ನು ಹುಡ್ಕೋದಕ್ಕೆ ಈಸಿ ಆಗುತ್ತೆ ಸೈಬರ್ಗಳಲ್ಲಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ರೇಷನ್ ಕಾರ್ಡ್ ಹೇಳ್ತಿದ್ದೀನಲ್ಲ, 10ರಿಂದ ಹಿಡಿದು 12 ಗಂಟೆ ತನಕ ಯಾವ ಡಿಸ್ಟ್ರಿಕ್ಟ್ ಅವ್ರು ಬೇಕಾದರೂ ಅರ್ಜಿಯನ್ನು ಹಾಕ್ಬೋದು. ದಯವಿಟ್ಟು ನೀವು ಸೈಬರ್ ಸೆಂಟರ್ಗಳಿಗೆ ಪಬ್ಲಿಕ್ ಲಾಗಿನ್ ಬಿಡ್ತಾರೆ, ವಿಸಿಟ್ ಮಾಡಿ ಅರ್ಜಿಯನ್ನು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.